ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಯಾಕೆ ಡಿಲೇ ಆಯಿತು, ನಾನು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಏನೆಲ್ಲ ಮಿಸ್ಟೇಕನ್ನು ಮಾಡಿದ್ದೆ, ಅದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಇಫ್ ಇನ್ ಕೇಸ್ ನೀವು ಏನಾದರೂ ಅದೇ ತಪ್ಪನ್ನು ಮಾಡ್ತಾಯಿದ್ರೆ ಸೊ ನಿಮಗೆ ಒಂಥರ ಸಜೆಷನ್ ಇದ್ದಂಗೆ, ಅಥವಾ ಆ ಮಿಸ್ಟೇಕ್ಸನ್ನ ನೀವು ಅವಾಯ್ಡ್ ಮಾಡ್ಬೋದು. ಒಂದೊಂದು ಸಲ ನಿಮಗೆ ಗೊತ್ತಾಗ್ತಿರಲ್ಲ, ಓವರ್ ಥಿಂಕ್ ಮಾಡ್ತಾ ಇರ್ತೀರ. ಸೊ ನಾನು ಏನೇನು ಮಿಸ್ಟೇಕ್ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಸೊ ಫಸ್ಟ್ಲಿ ನಂದು ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷ ಆದಮೇಲೆ ನಾನು ಇವಾಗ ಪ್ರೆಗ್ನೆಂಟ್ ಆಗಿರೋದು. ಯಾಕೆ ಇಷ್ಟೊಂದು ಟೈಮ್ ತೊಗೊಂತು ನಂದು ಮದುವೆ ಆಗಿ 8 ವರ್ಷನೂ ಆದ್ರೂ ಯಾಕೆ ಅನ್ನೋದನ್ನೇ ನಾನು ಆ ವಿಚಾರನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು. ಫಸ್ಟ್ಲಿ ನಾನು ಯಾಕೆ ಪೋಸ್ಟ್ಪೋನ್ ಮಾಡಿದ್ದು ಅಂದರೆ, ಆವಾಗಲೇ ಅಂದರೆ ರೀಸೆಂಟ್ಲಿ ಮದುವೆ ಆದ ತಕ್ಷಣ ಬೇಬಿದಕ್ಕಿಂತ ಜಾಸ್ತಿ ನನಗೆ ಕರಿಯರ್ ಅಂದರೆ ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೆ. ಎಸ್ಪೆಷಲಿ PSI ಫಿಸಿಕಲ್ ರಿಲೇಟೆಡ್ ಎಕ್ಸಾಮ್ಸ್ ಲೈಕ್ PSI ESI ಎಲ್ಲ ಟ್ರೈ ಮಾಡ್ತಾಯಿದ್ದೆ. ಅದು ಓವರಾಲ್ ಅದು ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು ಫರ್ಟಿಲಿಟಿ ಜರ್ನಿಗೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸದ್ಯಕ್ಕೆ ಏನು ಅಂದರೆ PSI ESI ಇದಕ್ಕೆಲ್ಲ ಫಿಸಿಕಲ್ ಎಕ್ಸಾಮ್ಸ್ ಇರ್ತಾಯಿತ್ತು. ಸೊ ಹೀಗಾಗಿ ಅದು ಸ್ವಲ್ಪ ನನಗೆ ಪ್ರೆಗ್ನೆನ್ಸಿಗೆ ಇಂಪ್ಯಾಕ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು ರೆಕ್ರೂಟ್ಮೆಂಟ್ ಎಲ್ಲ ಸ್ಟ್ರೇಟ್ ಕಂಟಿನ್ಯೂಸ್ 1 ಇಯರ್ ಅಂದರೆ 1 ಇಯರ್ಲೇ ಎಲ್ಲ ಆಗ್ತಾ ಇರಲಿಲ್ಲ. ಒಂದು ಸಲ ನೋಟಿಫಿಕೇಷನ್ ಬಂದರೆ ಪೇಪರ್ ಲೀಕ್ ಅಂತ ಮತ್ತೆ ಪೋಸ್ಟ್ಪೋನ್ ಆಗೋದು, ಎಕ್ಸಾಮ್ ಆಗೋದು, ಕರೆಕ್ಟ್ ಎಕ್ಸಾಮ್ ಡೆಡ್ಲೈನ್ ಬಿಟ್ಟಾಗ ಅವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ತುಂಬ ಕಷ್ಟ ಆಗೋದು. ಎಸ್ಪೆಷಲಿ PSIಗೆಲ್ಲ ಹೆಂಗಂದರೆ ಫಸ್ಟೇ ಫಿಸಿಕಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಫಿಸಿಕಲ್ ಎಕ್ಸಾಮ್ ಇದ್ದಾಗ ನನಗೇನಿತ್ತು, ಓಕೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಸಲ ಕ್ಲಿಯರ್ ಆದಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡೋಣ ಅಂದ್ಕೊಂಡು ನಾನು ಸ್ವಲ್ಪ ಆವಾಗ ಪೋಸ್ಟ್ಪೋನ್ ಆಗಿದ್ದು. ನನಗೆ ಎಕ್ಸಾಕ್ಟ್ಲಿ ಹೆಂಗೆ ಪೋಸ್ಟ್ಪೋನ್ ಆಗ್ತಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿ ಇದ್ದಿದ್ದು ಆ್ಯಕ್ಚುಲಿ. ಬಟ್ ನನ್ನ ಎಕ್ಸಾಮ್ ಎಲ್ಲ ಯಾವಾಗಲೂ ನಮ್ಮ ನಾರ್ತ್ ಕರ್ನಾಟಕದಲ್ಲೇ ಬರ್ತಾಯಿತ್ತು. ಟ್ರಾವೆಲ್ ಮಾಡಬೇಕು, ಅಲ್ಲೆಲ್ಲ ರನ್ನಿಂಗ್ ಇರ್ತಿತ್ತು. 400 ಮೀಟರ್ಸ್ನ 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋದಿರುತ್ತೆ. ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ. ಅದೆಲ್ಲ ಈ ಥರ ಹಿಂಗೆ ಕನ್ಸಿವ್ ಪ್ಲ್ಯಾನಿಂಗ್ ಇಟ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗೋದು. ಮೆಂಟಲಿ ಅಷ್ಟೊಂದು ಕಾನ್ಫಿಡೆಂಟ್ ಇರ್ತಾ ಇರಲಿಲ್ಲ. ಇವಾಗ ಸದ್ಯಕ್ಕೆ ಬೇಡ ಅನ್ನಿಸ್ತಿತ್ತು ಒಂದೊಂದು ಸಲ ಇಲ್ಲ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಾಗ ಇದೆಲ್ಲ ಬೇಡ, ಎಕ್ಸಾಮ್ಸ್ ಎಲ್ಲ ಬೇಡ, ಇದೆಲ್ಲ ಫಿಸಿಕಲ್ ರಿಲೇಟೆಡ್ ಎಕ್ಸಾಮ್ಸು ಸ್ಟಾಪ್ ಮಾಡಿ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಾಗ ಸಡನ್ಲಿ ಎಕ್ಸಾಮ್ ನೋಟಿಫಿಕೇಷನ್ ಬರ್ತಾಯಿತ್ತು. ಹೀಗಾಗಿ ತುಂಬ ಪೋಸ್ಟ್ಪೋನ್ ಆಗಿದ್ದು ನಂದು. ಮತ್ತು ಇನ್ನೊಂದೇನು ಅಂದರೆ ನಂದು ESI ಎಕ್ಸಾಮ್ದು ಹಾಗೆ ಆಗಿದ್ದು. ಅದು ಲಿಟ್ರಲಿ 3 to 4 ಇಯರ್ಸ್ ಏನೋ ತೊಗೊಂತು ಫುಲ್ ಪ್ರೊಸೆಸ್ ಎಲ್ಲ ಆಗೋಕ್ಕೆ. ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ವರೆಗೂ ಹೋಗಿತ್ತು. ಐ ಲಾಸ್ಟ್ ಇಟ್ ಬೈ 1 ಮಾರ್ಕ್. ನಂಗೆ ಅದಕ್ಕಿಂತ ಬೇಜಾರು ಏನಾಗಿದ್ದು ಅಂದರೆ, ಆ 3-4 ಇಯರ್ಸ್ ನನಗೆ ಲಾಸ್ ಆಗೋದ್ರ ಜೊತೆ ಅಂದರೆ ಫಿಸಿಕಲ್ ಎಕ್ಸಾಮ್ ಯಾವಾಗಾದರೂ ಕರಿಬೋದು. ಫಸ್ಟ್ ರಿಟರ್ನ್ ಎಕ್ಸಾಮ್ ಇತ್ತು. ರಿಟರ್ನ್ ಎಕ್ಸಾಮಲ್ಲಿ 1:5 ಕರೆದಿದ್ರು. ಸೊ ಎನಿ ಟೈಮು ಫಿಸಿಕಲ್ ಕರೀತಾರೆ ಅಂತಂದು ಅದೊಂದು ಭಯ ಇರುತ್ತಲ್ವ. ಇವಾಗ ಎಂಡ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡೋಣ, ಇನ್ನೇನು ಕರೆದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಐ ಕೆಪ್ಟ್ ಪೋಸ್ಟ್ಪೋನಿಂಗ್. ಅವಾಗವರು ರಿಸಲ್ಟ್ ಬರೋಕ್ಕೂ 1 ಇಯರ್ ಆಯಿತು. ರಿಟರ್ನ್ ಎಕ್ಸಾಮ್ ರಿಸಲ್ಟ್ ಬರೋಕ್ಕೆ 1 ಇಯರ್ ಆಯಿತು. ಆಮೇಲೆ ಫಿಸಿಕಲ್ ಎಕ್ಸಾಮ್ ನೋಟಿಫಿಕೇಷನ್ ಕೊಡೋಕ್ಕೂ 1 ಇಯರ್ ಆಯಿತು. ಅದು ಡಿಸೆಂಬರ್ ಹಾಗೇನೋ ವಿಂಟರ್ ಸೀಸನಲ್ಲಿ ಹೇಳಿದರು. ಅದು ಫಿಸಿಕಲ್ ಕ್ರೈಟೀರಿಯಾ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು PSI ಸಿವಿಲ್ಗಿಂತ. ಲೈಕ್ 100 ಮೀಟರ್ಸ್ ಇನ್ 20 ಸೆಕೆಂಡ್ಸು, 200 ಮೀಟರ್ಸ್ ಇನ್ 40 ಸೆಕೆಂಡ್ಸು, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಈ ಥರ ಎಲ್ಲ ಇತ್ತು. ಸೊ ಈ ಥರ ಎಲ್ಲ ಫಿಸಿಕಲ್ ಎಕ್ಸಾಮ್ಸ್ ಇದ್ದಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಸೇಫ್ ಇರಲಿಲ್ಲ. ಆಮೇಲೆ ನನಗೆ ಕಾನ್ಫಿಡೆನ್ಸ್ ಇರ್ತಾ ಇರಲಿಲ್ಲ. ಫಸ್ಟ್ಲಿ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇತ್ತಲ್ಲ. ಸೊ ಹೀಗೆ ಈ ಎಕ್ಸಾಮ್ಸು ಒಂದು ಮೇನ್ ನನಗೆ ಡ್ರಾಬ್ಯಾಕ್ ಆಗಿದ್ದು ಆ್ಯಕ್ಚುಲಿ. ಕರೆಕ್ಟ್ ಹಿಂಗೆ ಟೈಮ್ ಟೇಬಲ್ ಇಟ್ಕೊಂಡು ಈ ಮಂತಲ್ಲಿ ಹಿಂಗೆ ಎಕ್ಸಾಮ್ ಆಗುತ್ತೆ, ಈ ಪ್ರೊಸೆಸ್ ಈ ಮಂತಲ್ಲಿ ಆಗುತ್ತೆ ಅಂದಿದ್ರೆ ನನಗೂ ಒಂದು ಕ್ಲಿಯರ್ ಪಿಕ್ಚರ್ ಇರ್ತಿತ್ತು. ಬಟ್ ರೆಕ್ರೂಟ್ಮೆಂಟ್ ಎಲ್ಲ ತುಂಬ ಅನ್ಸ್ಟೇಬಲ್ ಆಗಿ ಅನ್ಸರ್ಟನ್ ವೇದಲ್ಲಿ ಆಗಿದ್ದಕ್ಕೆ ಅದು ನಂಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಅದು ಒಂದು ಮೇಜರ್ ನಂಗೆ ಡಿಲೇ ಆಗಿದ್ದು. ಅದಾದಮೇಲೆ ನನಗೆ ನನ್ನ ಮದುವೆ ಆಗೋಕ್ಕೂ ಮುಂಚೆ ತುಂಬ ತೆಳ್ಳಗಿದ್ದೆ, ಸಣ್ಣ ಇದ್ದೆ. ನಂದು ಮೆಟಬಾಲಿಸಮ್ ಅಂತೂ ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಏನು ತಿಂದರೂ ಡೈಜೆಸ್ಟ್ ಆಗ್ತಾಯಿತ್ತು. ಆಮೇಲೆ ನಾನು ಫಿಸಿಕಲಿ ತುಂಬ ಆ್ಯಕ್ಟಿವ್ ಇರ್ತಿದ್ದೆ. ಲಿಟ್ರಲಿ ಕಾಲೇಜ್ ಟೈಮಲ್ಲೆಲ್ಲ ವಾಕಿಂಗು, ಏನಾದರೂ ತಿರುಗಾಡಿಕೊಂಡು ಫಿಸಿಕಲಿ ಫುಲ್ ಆ್ಯಕ್ಟಿವ್ ಇದ್ದೆ ನಾನು. ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಮೆಟಬಾಲಿಸಮ್ ಚೆನ್ನಾಗಿತ್ತು. ಎಷ್ಟು ಜಾಸ್ತಿ ತಿಂದ್ರೂ ನನಗೇನು ಡೈಜೆಷನ್ ಇಶ್ಯೂ ಆಗಲಿ, ಬೇರೆ ಹೆಲ್ತ್ ಇಶ್ಯೂ ಆಗಲಿ ಏನೂ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಾಂಗ್ ಅಂದರೆ ನಾನೇ ಇದ್ದೆ. ಇನ್ಫ್ಯಾಕ್ಟ್ ಏನೂ ಅಷ್ಟು ಬೇಗ ಹೆಲ್ತ್ ಇಶ್ಯೂ ಏನೂ ಬರ್ತಾ ಇರಲಿಲ್ಲ ನನಗೆ.
ಸೊ ಅದೊಂದು ಪ್ಲಸ್ ಪಾಯಿಂಟ್ ಇತ್ತು. ಬಟ್ ಮದುವೆ ಆದ ತಕ್ಷಣ ಸಡನ್ಲಿ ನನಗೂ ಗೊತ್ತಿಲ್ಲ ಅದೇನಕ್ಕೆ ಅಂತ. ಯೂಶ್ವಲಿ ನಾನು ಕೇಳ್ತಾ ಇದ್ದೆ, ಮದುವೆ ಆದಮೇಲೆ ಹೆಲ್ತ್ ಇಶ್ಯೂ ಆಗುತ್ತೆ, ಸಡನ್ಲಿ ದಪ್ಪ ಆಗ್ತಾರೆ ಅಂತ. ನಾನು ಎಷ್ಟು ತಿಂದ್ಬಿಟ್ಟು ಮಲ್ಕೊಂಡ್ರು ದಪ್ಪ ಆಗ್ತಾ ಇರಲಿಲ್ಲ. ಕಾಲೇಜ್ ಟೈಮಲ್ಲೆಲ್ಲ ಎಷ್ಟೊಂದು ಜಂಕ್ ತಿಂತಾ ಇದ್ದೆ. ಅಂದರೆ ಒಂದೊಂದು ಸಲ ಔಟ್ಸೈಡ್ ತಿನ್ನೋದಾಗ್ತಾಯಿತ್ತು. ಮೋಸ್ಟ್ ಆಫ್ ದ ಟೈಮ್ ಔಟ್ಸೈಡೇ ತಿನ್ನೋದಾಗ್ತಾಯಿತ್ತು. ಮೆಸ್ಸಿನ ಪ್ರಾಬ್ಲಮ್ ಇತ್ತು. ಹೀಗಾಗಿ ಆ ಥರ ತಿಂದಾಗೆಲ್ಲ ವೇಟ್ ಗೇನ್ ಆಗ್ತಾ ಇರಲಿಲ್ಲ. ಸೊ ನನಗೆ ಅದೊಂದಿತ್ತು, ಮೆಟಬಾಲಿಸಮ್ ಚೆನ್ನಾಗಿದೆ, ಸ್ವಲ್ಪ ಫಿಸಿಕಲಿ ನಾನು ಫೈನ್ ಇದ್ದರೆ ಕಂಟ್ರೋಲೇಬಲ್ ಇರುತ್ತೆ ಅಂತ. ಬಟ್ ಮೈ ಶಾಕಿಂಗ್, ಸಡನ್ಲಿ ಮದುವೆ ಆದ ತಕ್ಷಣ ನಾನು ಸಡನ್ನಾಗಿ ವೇಟ್ ಗೇನ್ ಆಗಿದ್ದು. ಆಮೇಲೆ ಹೈಪೋಥೈರಾಯ್ಡಿಸಮ್ ನನಗೆ ಆವಾಗಲೇ ಸ್ವಲ್ಪ ಟ್ರಿಗರ್ ಆಗಿದ್ದು. ಇರ್ರೆಗ್ಯುಲರ್ ಪೀರಿಯಡ್ಸ್ ಬೇರೆ ಸ್ಟಾರ್ಟ್ ಆಗಿತ್ತು ನನಗೆ. ಎಷ್ಟು ಅಂದರೆ ಮುಂಚೆ ನಂಗೆ ಮದುವೆಗಿಂತ ಮುಂಚೆನೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತು, ಪೇನೂ ಇತ್ತು. ಬಟ್ ಅದು ವರ್ಸ್ಟ್ ಮದುವೆ ಆದಮೇಲೆ ಇನ್ನೂ ಜಾಸ್ತಿ ವರ್ಸ್ಟ್ ಆಗೋಗ್ಬಿಡ್ತು. ಒಂಥರ ತುಂಬ ಸ್ಟ್ರೆಸ್ಫುಲ್ಲು, ಟೆನ್ಷನ್ನು. ಮತ್ತು ಇದು ಜಾಬ್ ರಿಲೇಟೆಡ್, ನಾನು ಎಕ್ಸಾಮ್ಸ್ ಇನ್ನೇನು ಕಂಡಕ್ಟ್ ಮಾಡ್ತೀನಿ ಅಂದರೆ ಹುಲಿ ಬಂತು ಹುಲಿ ಕತೆ ಕೇಳಿದಾರಲ್ಲ ಆ ಥರ ಪ್ರಿಪೇರ್ ಹಾಕ್ಕೊಂಡು ಕೂಡ್ತಾ ಇದ್ವಿ. ಫಿಸಿಕಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ವಿ, ಅಷ್ಟೊತ್ತಿಗೆ ಎಕ್ಸಾಮ್ ಏನೋ ಕ್ಯಾನ್ಸಲ್ ಆಗೋದು, ಪೋಸ್ಟ್ಪೋನ್ ಆಗೋದು, ನೋಟಿಫಿಕೇಷನ್ನೇ ಕ್ಯಾನ್ಸಲ್ ಆಗೋದು, ಏನೋ ಸ್ಕ್ಯಾಮ್ ಆಗೋದು. ಇದು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರೈನ್ ಮಾಡ್ತಾಯಿತ್ತು ನನಗೆ. ಸೊ ಹೀಗಾಗಿ ಆಫ್ಟರ್ ಮ್ಯಾರೇಜ್ ಸಡನ್ಲಿ ವೇಟ್ ಗೇನ್ ಆಯಿತು, ಅದೊಂದು ಪ್ರಾಬ್ಲಮ್ ಆಯಿತು. ಆಮೇಲೆ ಬಾಡಿ ಹೀಟ್, ಇನ್ನೂ ಮುಂಚೆನೇ ನಂಗೆ ಬಾಡಿ ಹೀಟ್, ಅದಾದಮೇಲೆ ಅದು ಇನ್ನೂ ಜಾಸ್ತಿಯಾಗಿ ಕಾನ್ಸ್ಟಿಪೇಷನ್ ಟ್ರಿಗರ್ ಆಗಿತ್ತು ನನಗೆ. ಸೊ ಎಮೋಷ್ನಲಿ ತುಂಬ ಡೌನ್ ಆಗೋಗ್ಬಿಟ್ಟಿದ್ದೆ ನಾನು. ಮತ್ತು ಅದು ಬಿಟ್ಟರೆ ಮೆಡಿಕೇಷನ್ ಅಂತ ಬಂದಾಗ, ಅಂದರೆ ಇನ್ನೇನು ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ, ಬಟ್ ಅಂದರೂ ಟ್ರೈ ಮಾಡೋಣ ಅಂತಂದು ನ್ಯಾಚುರಲ್ಲಾಗೆಲ್ಲ ಟ್ರೈ ಮಾಡೋಕ್ಕೆ ಹೋದಾಗ ಒಂದೊಂದು ಸಲ ಟ್ರೈ ಮಾಡ್ತಾಯಿದ್ವಿ, ಒಂದೊಂದು ಸಲ ಆಗ್ತಾ ಇರಲಿಲ್ಲ. ಬಿಕಾಸ್ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋದದು ಅಷ್ಟು ಈಸಿ ಅಲ್ಲ. ನಾವು ಸುಮ್ಮನೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ, ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಓಕೆ, ನಿಮಗೆ ಸೈಕಲ್ ಗೊತ್ತಿರುತ್ತೆ, ಯು ವಿಲ್ ಕ್ಯಾಲ್ಕುಲೇಟ್ ಈ ಡೇಯಿಂದ ಈ ಡೇವರೆಗೂ ಅಂತ ನಮಗೊಂದು ಪಿಕ್ಚರ್ ಸಿಗುತ್ತೆ. 10-15 ಡೇಸ್ ಯು ಕ್ಯಾನ್ ಟ್ರೈ ಅಂತ. ಬಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ, ಲೈಕ್ 3 ಮಂತ್ಸ್ ಸ್ಟ್ರೆಚ್ ಎಲ್ಲ ಇದ್ದಾಗ ಓವ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡೋದು ಡಿಫಿಕಲ್ಟು. ಇಫ್ ಇನ್ ಕೇಸ್ ನಮ್ಮದೇ ಅಚಾನಕ್ ಬೈ ಲಕ್ ಓವ್ಯುಲೇಷನ್ ಕಿಟ್ಟಲ್ಲಿ ಏನೋ ಡಿಟೆಕ್ಟ್ ಆಗಿದ್ರೂ ಎಗ್ ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತಾಗಲ್ಲ. PCOS ಇದ್ದಾಗ ಯು ಕಾಂಟ್ ವಿತೌಟ್ ಸ್ಕ್ಯಾನ್, ಅದರಿಂದ ನಮ್ಗೆ ಹೇಳೋಕ್ಕಾಗಲ್ಲ. ಸೊ ಅದೊಂದು ನನಗೆ ಡ್ರಾಬ್ಯಾಕ್ ಆಗಿತ್ತು. 3 ಮಂತ್ಸ್ವರೆಗೂ ನ್ಯಾಚುರಲ್ಲಾಗಿ ಟ್ರೈ ಮಾಡೋದು ಅದೆಲ್ಲ ವೆರಿ ಡಿಫಿಕಲ್ಟ್. ಯೂಶ್ವಲಿ ಹೇಳ್ತಾರೆ ಡೈಲಿ ಟ್ರೈ ಮಾಡಬೇಕು, ಪೀರಿಯಡ್ಸ್ ಆಗಿ 10th ಡೇಯಿಂದ ಡೈಲಿ ಟ್ರೈ ಮಾಡಿ ಅಥವಾ ಆಲ್ಟರ್ನೇಟಿವ್ ಟ್ರೈ ಮಾಡಿ ಅಂತ. ಈ ಸೈಕಲ್ ಕರೆಕ್ಟಾಗಿದ್ದರೆ 28 ಡೇಸ್ ಅಥವಾ 30 ಡೇಸ್ ಸೈಕಲ್ ಇದ್ದರೆ ಫಸ್ಟ್ 12 ಡೇಸ್ ಏನೂ ಮಾಡಲ್ಲ, ನೆಕ್ಸ್ಟು ಇನ್ನೊಂದು 10-12 ಡೇಸ್ ಮಾಡ್ತೀರಾ, ಮತ್ತು ತಿರ್ಗಾ ಆವಾಗ ನೆಕ್ಸ್ಟ್ 1 ವೀಕ್ ಲಾಸ್ಟ್ ವೀಕ್ ಹಾಗೆ ಗ್ಯಾಪ್ ಸಿಗುತ್ತೆ. ಅಟ್ಲೀಸ್ಟ್ ಗ್ಯಾಪ್ ಸಿಗುತ್ತೆ. ಆ ಪ್ರೆಷರ್ ಇಲ್ಲ, ಪರ್ಫಾರ್ಮ್ ಮಾಡಬೇಕು, ಶುಡ್ ಟ್ರೈ ಇಂಟರ್ಕೋರ್ಸ್, ಮೂಡ್ ಸರಿ ಇಟ್ಕೋಬೇಕು, ಅದೆಲ್ಲ ಆ ಪ್ರೆಷರ್ ಇರಲ್ಲ. ನ್ಯಾಚುರಲ್ಲಾಗಿ ಮಾಡಿದಾಗ ಅದೇನೂ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ. ಬಟ್ ಈ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಅಂದರೆ ಈ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಓಕೆ ಓವ್ಯುಲೇಷನ್ ಆಗ್ತಾಯಿದೆ ಈ ಟೈಮಲ್ಲಿ ಅಂತ ಗೊತ್ತಾಗ್ದೇ ಲಾಂಗ್ ಟರ್ಮ್ ಟ್ರೈ ಮಾಡೋಕ್ಕೆ ಹೋದರೆ ನಿಮ್ಗೆ ಅದರ ಮೇಲೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ. ಒಂಥರ ಇದೇನಿದು ಶೆಡ್ಯೂಲ್ಡ್ ಅಂತ ಯು ವಿಲ್ ಲೂಸ್ ಇಂಟ್ರೆಸ್ಟ್. ಅದೊಂದಾಗಿತ್ತು ನನಗೆ. ಅದಾದಮೇಲೆ ನಾನು ಮೆಡಿಕೇಷನ್ ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅದು ಮಿಸ್ಕನ್ಸೆಪ್ಷನ್ ಅದೊಂದಿತ್ತು. ಫಸ್ಟ್ PCOS, ನನಗೆ PCOS ಇತ್ತಲ್ಲ, ಸೊ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ, ಆಮೇಲೆ ಬೇಬಿ ಟ್ರೈ ಮಾಡೋಣ. ಅದು ಇಟ್ಕೊಂಡು PCOS ಇದ್ದರೆ ಬೇಬಿ ಆಗಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ಯಾರು ಮಾತೆಲ್ಲ ಕೇಳಿದ್ದೆ, ಊರಲ್ಲೆಲ್ಲ ಹೇಳೋದು, ಫ್ರೆಂಡ್ಸು ಅವರು ಇವರು ಹೇಳೋ PCOS ಇದ್ದರೆ ನಿಮಗೆ ಮಕ್ಕಳಾಗಲ್ಲ, ಥೈರಾಯ್ಡ್ ಇದ್ದರೆ ನಿಂಗೆ ಮಕ್ಕಳಾಗಲ್ಲ. ಸೊ ನಾನೇನು ಅಂದ್ಕೊಂಡೆ, ಫಸ್ಟು PCOS ಫಿಕ್ಸ್ ಮಾಡ್ಕೊಳ್ಳೋಣ, ಫಸ್ಟ್ ಇದು ಥೈರಾಯ್ಡ್ ಸರಿ ಮಾಡ್ಕೊಳ್ಳೋಣ, ಆಮೇಲೆ ಬೇಬಿ ಪ್ಲ್ಯಾನಿಂಗ್ ಮಾಡೋಣ ಅಂತ ಅದೊಂದು ಸ್ವಲ್ಪ ಪುಷ್ ಆಯಿತು, ನನಗೆ ಫಾರ್ವರ್ಡ್ ಮಾಡ್ತಾಯಿದ್ದೆ. PCOS ಆಬ್ವಿಯಸ್ಲಿ ಹೆಂಗೆ ಸರಿ ಮಾಡ್ಕೋಬೇಕು, ಒಂದು ಟ್ಯಾಬ್ಲೆಟ್ಸ್ ತೊಗೋಬೇಕು, ಅದು ಬಿಟ್ಟರೆ ಫಿಸಿಕಲ್ಲಿ ಆ್ಯಕ್ಟಿವ್ ಇರಬೇಕು, ಅದು ಬಿಟ್ಟರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಲ್ಲ. ಸೊ ಅದನ್ನು ಮಾಡೋಣ. ಅದು ಹೆಂಗೆ ಅಂದರೆ ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಏನೋ ರಿಟರ್ನ್ ಎಕ್ಸಾಮ್ ಅಂದರೆ ಆಬ್ವಿಯಸ್ಲಿ ಕೂತ್ಕೊಂಡು ಓದೋದ್ರ ಮೇಲೆ ಫೋಕಸ್ ಜಾಸ್ತಿ ಆಗ್ತಾಯಿತ್ತು. ಫಿಸಿಕಲ್ ಎಕ್ಸಾಮ್ ಬಂದಾಗ ಮಾತ್ರ ಫಿಸಿಕಲಿ ಆ್ಯಕ್ಟಿವ್ ಇರ್ತಾಯಿದ್ದೆ. ಸೊ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಮತ್ತು ಇನ್ನೊಂದು ಏನು ಅಂದರೆ PCODಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರಲ್ಲ, ಅದನ್ನೆಲ್ಲ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಾನು ಡೌಟ್ ಪಡ್ತಾ ಇದ್ದೆ. ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಲಾಂಗ್ ಟರ್ಮಲ್ಲಿ ಶುಗರ್ ಬರುತ್ತೆ, ಹಾಗೆ ಹಿಂಗೆ, ನಾನು ತೊಗೊಳೋದು ಬೇಡ. 1 ಮಂತಿಗೆ ಆಗೋಷ್ಟು ಟ್ಯಾಬ್ಲೆಟ್ ತರೋದು ತೊಗೊಳ್ದೇ ವೇಸ್ಟ್ ಮಾಡ್ತಾಯಿದ್ದೆ.
ಇಲ್ಲ ಬಾಡಿ ಹೀಟ್ ಏನೋ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಟ್ಯಾಬ್ಲೆಟ್ಸಿಗೆ ಕನೆಕ್ಟ್ ಮಾಡಿಬಿಟ್ಟು ನನಗೆ ಇದು ಟ್ಯಾಬ್ಲೆಟ್ ಆಗ್ತಾ ಇಲ್ಲ ಅಂತ ಟ್ಯಾಬ್ಲೆಟ್ ತೊಗೋತಾ ಇರಲಿಲ್ಲ. ನಾನೇ ಏನೋ ತಿಳ್ಕೊಂಡು ಹಾಫ್ ನಾಲೆಜ್ ಈಸ್ ವೆರಿ ಡೇಂಜರಸ್ ಅಂತಾರಲ್ಲ ಆ ಥರ ಸುಮ್ಮನೆ ಸೋಷಿಯಲ್ ಮೀಡಿಯಾ ಅವ್ರು ಇವ್ರು ಹೇಳೋದು ಮಾತು ಕೇಳಿ ನಾನು ತುಂಬ ಮಿಸ್ಗೈಡಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡ್ತಾಯಿದ್ದೆ. PCOS ಇದ್ದಾಗ ರೈಟ್ ಮೆಡಿಕೇಷನ್ ಡಾಕ್ಟರ್ಸ್ ಕೊಡ್ತಾರೆ. ಗ್ಲೂಕೋಸ್ ರೆಸಿಸ್ಟೆನ್ಸ್ ಇರುತ್ತೆ ಅಲ್ವಾ, ಸೊ ಗ್ಲೂಕೋಸ್ ಸೆನ್ಸಿಟಿವ್ ಆಗುವಂಥ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಬರೀ ಜಸ್ಟ್ ಟ್ಯಾಬ್ಲೆಟ್ಸ್ ಮೇಲೆ ಎಷ್ಟು ಜನ ಕನ್ಸ್ಯೂವ್ ಆಗಿರ್ತಾರೆ ಗೊತ್ತಾ. ಸೊ ಅದೆಲ್ಲ ತಲೆಯಿಂದ ಫಸ್ಟು ತೆಗಿಬೇಕು ನೀವು. PCOS ಇದ್ದರೆ ಆಗಲ್ಲ, ಥೈರಾಯ್ಡ್ ಇದ್ದರೆ ಆಗಲ್ಲ, AMH ಸ್ವಲ್ಪ ಓಕೆ ಲೆವೆಲ್ ಇರುತ್ತೆ ಬಟ್ ಸ್ಟಿಲ್ ಆಗ್ತಾ ಇಲ್ಲ, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಬಗ್ಗೆ ತುಂಬ ವಿಚಾರ ಮಾಡ್ತೀವಿ. ಏನೋ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರುತ್ತೆ. ಎಲ್ಲದಕ್ಕೂ ಇವಾಗ ಮೆಡಿಕೇಷನ್ ಇದೆ ಗೊತ್ತಾ. ಎಷ್ಟೆಷ್ಟೋ ಏನೇನೋ ಮಿರಾಕಲ್ಸ್ ಎಲ್ಲ ಆಗಿದೆ. ನಾನು ರೀಸೆಂಟ್ ಮಿರಾಕಲ್ ಎಲ್ಲರಿಗೂ ಗೊತ್ತಿರಬೇಕು, ನ್ಯೂಸಲ್ಲೆಲ್ಲ ಬಂದಿತ್ತು. ಓರಲ್ ಸೆಕ್ಸ್ ಮಾಡಿದ್ದೊಂದು ಹುಡುಗಿಗೆ ಅಂದರೆ ಸ್ಟಮಕ್ ಮೇಲೆ ಒಂದು ಸ್ಕಾರ್ ಆಗಿತ್ತು, ಅದೆಲ್ಲ ಸ್ಟೋರಿ ಗೊತ್ತಿರಬೇಕು. ಅದರಿಂದ ಒಂದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲು ಅಂತ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ ಮಿರಾಕಲ್ಸ್. ಅದೆಲ್ಲ ಸೈನ್ಸೇ ಶಾಕ್ ಆಗಬೇಕು, ಆ ಥರ ಆಗಿತ್ತು ಅದು ಸ್ಟೋರಿ ಅಂತೂ. ಸೊ ನಮಗೇನಾದರೂ ಹೆಲ್ತ್ ಇಶ್ಯೂಗೆ ಅದಕ್ಕೆಲ್ಲ ಇವಾಗ ಒಳ್ಳೆ ಮೆಡಿಸಿನ್ಸ್ ಇದೆ, ಒಳ್ಳೆ ಟೆಕ್ನಾಲಜಿ ಬಂದಿದೆ. ಸೊ ಅದರಿಂದ ಪಾಸಿಬಿಲಿಟಿ ಇದೆ. ಜಸ್ಟ್ ನಾವು ರೈಟ್ ಡಾಕ್ಟ್ರ್ ಕಡೆ ಹೋಗಬೇಕು, ರೈಟ್ ಮೆಡಿಕೇಷನ್ನಿಂದ ಆಗೇ ಆಗುತ್ತೆ ಸಕ್ಸಸ್ಸು. ಸೊ ಇಲ್ಲಿವರೆಗೂ ಹೇಳಿರೋ ಹಂಗೆ ಫಸ್ಟು ಒಂದು ನಾನು ಅಂದರೆ ಕರಿಯರ್ ಬಗ್ಗೆ ಅಂದ್ಕೊಂಡು ತುಂಬ ಆ ಕಡೆ ಫೋಕಸ್ ಮಾಡೋಕ್ಕೆ ಹೋಗಿ ಪ್ರೆಗ್ನೆನ್ಸಿ ಡಿಲೇ ಆಗಿದ್ದು ಬಂದು, ಮತ್ತು ಅದು ಎಸ್ಪೆಷಲಿ ಫಿಸಿಕಲ್ ಎಕ್ಸಾಮ್ಸ್ ಇದ್ದಿದ್ದಕ್ಕೆ ನಂಗೆ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗಿದ್ದು. ಅಂದರೆ ಪ್ರಾಪರ್ ಟೈಮ್ ಟೇಬಲ್ ಇರಲಿಲ್ಲ ಅಲ್ಲಿ. ಸೊ ಅದು ನನಗೆ ತುಂಬ ಎಫೆಕ್ಟ್ ಆಯಿತು. ಒಂದು ಕರಿಯರ್ ಆದರೆ, ಸೆಕೆಂಡ್ ಒಂದು PCOS, ಈ ಥರ ಥೈರಾಯ್ಡು, ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸು, ಮತ್ತು ಹೆವಿ ಬ್ಲೀಡಿಂಗು, ಮತ್ತು ಹೆವಿ ಪೇಯ್ನ್ ಆಗ್ತಾಯಿತ್ತು. ಸೊ ಈ ಥರ ಎಲ್ಲ ಇದ್ದರೆ ಮಕ್ಕಳಾಗಲ್ಲ ಅಂತ ಹೇಳಿಬಿಡೋರು. ಸೊ ನಂಗೆ ಆಗಲ್ಲ ಅನ್ನೋದು ಒಂಥರ ಬಿಹೈಂಡ್ ದ ಮೈಂಡ್, ಅಂದರೆ ಬೇಜಾರಾದಾಗ ಅದನ್ನೇ ಸ್ವಲ್ಪ ಓವರ್ ಪವರ್ ಆಗ್ತಿತ್ತು ನನಗೆ. ಓಕೆ ಆಗಲ್ಲ ಏನು ನನಗೆ ಅಂತ ಈ ಥರ ಥಾಟ್ ಬರ್ತಾಯಿತ್ತು. ಸೊ ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಕರಿಯರ್ ಜೊತೆ ಬೇಬಿನೂ ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಇಫ್ ಯು ಆರ್ ರಿಯಲಿ ವಿಲ್ಲಿಂಗ್ ಟು ಮೇಕ್ ಅ ಬೇಬಿ, ಪ್ಲೀಸ್ ಗೋ ಫಾರ್ ಇಟ್. ಎಲ್ಲ ಆಗೋ ಟೈಮಿಗೆ ಆದ್ರೇ ಒಳ್ಳೆಯದು. ಆಮೇಲೆ ಲೇಟ್ರ್ ಆನ್ ನಿಮಗೆ ಈ ಥರ ಎಲ್ಲ ಸಫರ್ ಆಗಬೇಕಾಗುತ್ತೆ. ಅಂದರೆ ಮೆಡಿಕಲ್ ಯಾರೂ ಹಾಸ್ಪಿಟಲ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ಇದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಜರ್ನಿ ಆಗುತ್ತೆ ಆವಾಗ. ನಿಮ್ಮದೆಲ್ಲ ಚೆನ್ನಾಗಿದೆ, ಸೈಕಲೆಲ್ಲ ಚೆನ್ನಾಗಿದೆ, ಹೆಲ್ತ್ ಇಶ್ಯೂ ಇಲ್ಲ, ನಾನು ಇನ್ನೂ ಆ್ಯಕ್ಟಿವ್ ಆಗಿದ್ದೀನಿ, ಎಲ್ಲ ಚೆನ್ನಾಗಿದೆ, ಓವ್ಯುಲೇಷನ್ ಚೆನ್ನಾಗಿದೆ ಅಂದರೆ ನೀವು ಆರಾಮಾಗಿ ನಿಮ್ಮ ಕರಿಯರ್ದೆಲ್ಲ ಮುಗಿಸ್ಕೊಂಡು ಆಮೇಲೂ ಮಾಡ್ಕೋಬೋದು. ನಾನು ಇಲ್ಲೇನು ಪ್ರಮೋಟ್ ಮಾಡ್ತಾಯಿಲ್ಲ, ನೀವು ಕರಿಯರ್ ಮದುವೆ ಎಲ್ಲ ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ, ಫಸ್ಟೇ ಮಗು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ನಿಮ್ಮ ಬಾಡಿ ಹೆಂಗೆ ರಿಯಾಕ್ಟ್ ಮಾಡ್ತಾಯಿದೆ, ಏನು ಚೇಂಜಸ್ ಆಗ್ತಾಯಿದೆ, ಅದ್ರ ತಕ್ಕಂಗೆ ಮಾಡಬೇಕು. ನಾನು ಸ್ವಲ್ಪ ನಂಗೆ ಆಮೇಲೆ ಹೇಗೆ ಗಿಲ್ಟ್ ಫೀಲ್ ಆಯಿತು ಅಂದರೆ, ಈ ಕಡೆ ನಂದು ಜಾಬು ಆಗಲೇ ಇಲ್ಲ, ನಾನು ಅಂದ್ಕೊಂಡಂಗೆ ಏನೂ ಪ್ಲ್ಯಾನ್ ಆಗ್ತಾಯಿಲ್ಲ, ಬೇಬಿ ಪ್ಲ್ಯಾನಿಂಗೂ ಆಗ್ತಾಯಿಲ್ಲ ಅಂತ ನಾನು ಕರ್ಸ್ ಮಾಡ್ಕೋತಾ ಇದ್ದೆ. ನನಗೆ ಫುಲ್ ಗಿಲ್ಟ್ ಆಗ್ತಾಯಿತ್ತು. ನಾನು ಒಂಥರ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದ್ದೆ. ಅಂದರೆ ಫುಲ್ ಆ್ಯಕ್ಟಿವ್, ಒಂಥರ ಫುಲ್ ಜೋಶ್, ಅಂದರೆ ಯಾವಾಗಲೂ ಖುಷಿಯಲ್ಲಿರೋ ಹುಡುಗಿ ಒಂಥರ ಡಲ್ ಥರ ಆಗೋಗ್ಬಿಟ್ಟಿದೆ. ನನಗೆ ಅದು ಫೀಲ್ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಅದು ಲೇಟ್ರ್ ಆನ್ ಹೆಂಗೆ ಅಂದರೆ ನನ್ನ ನರ್ವಸ್ ಸಿಸ್ಟಮ್ಗೂ ಇಂಪ್ಯಾಕ್ಟ್ ಆಗೋಗ್ಬಿಟ್ಟಿತ್ತು. ಅಷ್ಟು ಫೀಲ್ ಡಿಪ್ರೆಸ್ಡ್ ಅನ್ನೋದಕ್ಕಿಂತ ವರ್ಸ್ಟ್ ಫೀಲಿಂಗ್ ಆಗುತ್ತೆ ನನಗೆ. ಅಷ್ಟು ನರ್ವಸ್ ಸಿಸ್ಟಮ್ ನನಗೆ ಇಂಪ್ಯಾಕ್ಟ್ ಆಗೋಗ್ಬಿಟ್ಟಿತ್ತು. ಅಷ್ಟು ಫೀಲ್ ಲೋನ್ಲಿ, ಎಲ್ಲರ ಜೊತೆ ಇದ್ದರೂ ಲಾಸ್ಟ್ ಥರ ಇರ್ತಾ ಇದ್ದೆ ನಾನು. ಸೊ ಫರ್ಟಿಲಿಟಿ ಅಷ್ಟೇ ಅಲ್ಲ, ಎಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ವಿಲ್ ಸ್ಟಾರ್ಟ್ ಲಿಂಕಿಂಗ್ ಆಲ್ ದ ಲಾಸಸ್. ಇದಾಗ್ತಿಲ್ಲ, ಅದು ಆಗ್ತಾಯಿಲ್ಲ, ದೇವ್ರ ಮೇಲೆ ಬ್ಲೇಮ್ ಮಾಡ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ನಾವು ಜಾಸ್ತಿ ಬ್ಲೇಮ್ ಮಾಡ್ಕೊಂಡು ನಮಗೆ ನಾವೇ ಕರ್ಸ್ ಮಾಡ್ಕೋತೀವಿ. ಸೊ ಅದು ಇನ್ನೂ ಹಾರಿಬಲ್ ಇಂಪ್ಯಾಕ್ಟ್ ಕೊಡುತ್ತೆ ನಮ್ಮ ಬಾಡಿಗೆ. ಸೊ ನೆಕ್ಸ್ಟು ಮೆಡಿಕಲ್ ಹೆಲ್ಪ್ ಅಂತಂದು ಮತ್ತೆ ನೆಕ್ಸ್ಟ್ ಹೋದಾಗ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಕಾನ್ಸ್ಟಿಪೇಷನ್ ಅಂತ ಅದನ್ನು ಸ್ಕಿಪ್ ಮಾಡ್ತಿದ್ದೆ ಒಂದೊಂದು ಸಲ. ಆಮೇಲೆ ಒಂದೊಂದು ಸಲ ಇಂಜೆಕ್ಷನ್ಸ್ ಎಲ್ಲ ನೋವಾಗೋದು. ನಾನು ಹೇಳಿದೆ ಅಲ್ವಾ, ಟ್ರಿಗರ್ ಶಾರ್ಟಿಗಿಂದ ನನಗೆ ಹೆಡ್ಏಕ್ ಇಷ್ಟು ಸಿವಿಯರ್ ಆಗ್ತಾಯಿತ್ತು ಅಂದರೆ ಅದು ಆ್ಯಕ್ಚುಲಿ ಒಂದು 5-10 ಮಿನಿಟ್ಸ್ ಒಳಗಡೆ ಹೆಡ್ಏಕಿಗೆ ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ಸರಿ ಹೋಗುತ್ತಂತದ್ದು. ಆ್ಯಕ್ಚುಲಿ ನಂಗೆ ರೀಸೆಂಟಾಗಿ ಡಾಕ್ಟ್ರ್ ಹೇಳಿದ್ದು ಗೊತ್ತಾಗಿದ್ದು. ಅದಿಲ್ಲ ಅಂದರೆ ಅದು ಎಷ್ಟು ಸಿವಿಯರ್ ಪೇನ್ ಆಗ್ತಿದೆ. ನನ್ನ ಲೈಫಲ್ಲಿ ಆ ಥರ ಹೆಡ್ಏಕ್ ಆಗ್ತಾ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಹೆಲ್ತ್ ಇಶ್ಯೂನೇ ಇರ್ತಿರಲಿಲ್ಲ ಸ್ಟಾರ್ಟಿಂಗು. ಬಟ್ ಇದೆಲ್ಲ ಫರ್ಟಿಲಿಟಿ ಜರ್ನಿ ಸ್ಟಾರ್ಟ್ ಆದಾಗಿಂದ ನಂಗೆ ಒಂದೊಂದೇ ಹಿಟ್ ಆಗೋದು. ಆ ಇಂಜೆಕ್ಷನ್ ತೊಗೊಂಡ್ಮೇಲೆ ಇಷ್ಟು ಸಿವಿಯರ್ ಹೆಡ್ಏಕ್ ಆಗ್ತಿತ್ತು ಅಂದರೆ ತಲೆ ಹಿಡ್ಕೊಂಡು, ಅಂದರೆ ಏನೋ ಟ್ಯೂಮರ್ ಆಗಿದೆ, ನಂದೇನು ತಲೆ ಬ್ಲಾಸ್ಟ್ ಆಗುತ್ತೆ ಇನ್ನೇನೋ ಅನ್ನೋ ಥರ ಫೀಲಿಂಗ್ ಬರೋದು. ಅಷ್ಟೊಂದು ಪೇನು. ಲಿಟ್ರಲಿ ಟೇಬಲ್ ಮೇಲೆ ಒಂದು ಗ್ಲಾಸ್ ಆಫ್ ವಾಟರ್ ಇದ್ದರೂ ಅದನ್ನು ತೊಗೊಳಕ್ಕೆ ಆಗ್ತಾಯಿರಲ್ಲ, ಎದ್ದೇಳೋಕ್ಕೆ ಆಗ್ತಾಯಿರಲ್ಲ. ಬಾಡಿ ಅಷ್ಟು ಹೆವಿ ಫೀಲ್ ಆಗಿ ತಲೆ ಮಾತ್ರ ಭಾರ ಅನಿಸಿ
ತುಂಬ ಕಷ್ಟ ಆಗೋದು. ಲಿಟ್ರಲಿ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ವರೆಗೂ ಹೋಗ್ತಾನೆ ಇರಲಿಲ್ಲ, ಅಷ್ಟು ಅನ್ಬೇರೇಬಲ್ ಪೇಯ್ನ್ ಇರ್ತಿತ್ತು. ಸೊ ಆ ಇಂಜೆಕ್ಷನ್ ಭಯ ಹಂಗಿರ್ತಿತ್ತು, ಟ್ಯಾಬ್ಲೆಟ್ ಭಯ ಹಿಂಗಿರ್ತಿತ್ತು. ಹೀಗಾಗಿ ಒಂದೊಂದು ಸಲ ಬೇಡ ಇಷ್ಟೆಲ್ಲ ನೋವು ತೊಗೊಳಕ್ಕೆ ಐ ಆಮ್ ನಾಟ್ ರೆಡಿ ಅಂದ್ಕೊಂಡು ಒಂಥರ ಗಿವ್ ಅಪ್ ಮಾಡಿಬಿಡ್ತಿದ್ದೆ ಪೇಯ್ನ್ ಭಯದಿಂದ. ಮಾಡಿಸ್ಕೋಬೇಕು ಇನ್ನೇನು ನೆಕ್ಸ್ಟ್ ಟ್ರೀಟ್ಮೆಂಟ್ ಹೋಗ್ಬೇಕಂದ್ರೆ ಮತ್ತೆ ತಿರ್ಗಾ ಆ ಪೇಯ್ನ್ ನೆನಪಾಗ್ತಾಯಿತ್ತು. ಪೇಯ್ನ್ ಆಗುತ್ತೆ ಅಂದ್ಕೊಂಡು ಮತ್ತೆ ಭಯದಲ್ಲಿ ಸ್ಕಿಪ್ ಮಾಡ್ತಾಯಿದ್ದೆ. ಮತ್ತು ಓವ್ಯುಲೇಷನ್ ಇಂಡಕ್ಷನ್ನು ಹಾಗೆ. ಓವ್ಯುಲೇಷನ್ ಇಂಡಕ್ಷನಲ್ಲಿ ನನಗೆ ಸ್ಟಾರ್ಟಿಂಗು TVS ಮಾಡ್ತಾಯಿದ್ರಲ್ಲ, ಅಂದರೆ ಪೆಲ್ವಿಕ್ ಸ್ಕ್ಯಾನು ಅದೆಲ್ಲ ಇದ್ದಾಗ TVSಗೆ ನಾನು ತುಂಬ ಹೆದರ್ತಾಯಿದ್ದೆ. ನಂಗೊಂಥರ ಮುಜುಗರ ಆಗೋದು, ಅಂದರೆ ಶೈ ಥರ ಫೀಲ್ ಆಗೋದು. ಇಟ್ಸ್ ನಥಿಂಗ್, ಬಟ್ ಸ್ಟಿಲ್ ನಂಗೊಂಥರ ಶೈ ಅನ್ಸೋದು, ಒಂಥರ ಭಯದಲ್ಲಿ ಎಷ್ಟೊಂದು ಸ್ಕ್ಯಾನ್ ಆಗಿದೆ ನನಗೆ ಇತ್ತೀಚೆಗಂತೂ TVS. ಲಿಟ್ರಲಿ ಹಂಗೆ 11 ವೀಕ್ ಆಫ್ ಪ್ರೆಗ್ನೆನ್ಸಿವರೆಗೂ TVSೇ ಮಾಡಿದ್ದಾರೆ ನಂಗೆ ಆ್ಯಕ್ಚುಲಿ. ಸೊ ಬಟ್ ನಂಗೆ ಅದು ಸ್ಟಾರ್ಟಿಂಗ್ ತುಂಬ ಭಯ ಆಗೋದು, ಏನೋ ಒಂಥರ ಏನೇನೋ ಥಾಟ್ಸ್ ಬರೋದು ನನಗೆ. ಸೊ ಈ TVSಗೂ ಎಲ್ಲ ಭಯ ಪಡೋಕ್ಕೆ ಹೋಗಬೇಡಿ. ಇಟ್ಸ್ ಅಂದರೆ ನಿಮಗೆ ಅಬ್ಡಾಮಿನಲ್ ಸ್ಕ್ಯಾನ್ಗಿಂತ ಈ TVS ಮಾಡಿದರೆ ತುಂಬ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಗೋ ಫಾರ್ TVS. ಇವಾಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲಲ್ಲಿ TVSೇ ಮಾಡ್ತಾರೆ. ಅದೊಂದು ಶುದ್ಧ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಪ್ರಾಪರಾಗಿ ಡೀಟೇಲ್ಡ್ ಪಿಕ್ಚರ್ ಸಿಗುತ್ತೆ. ಸೊ ಕ್ಲಿಯರ್ ಆಗಿರುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನನಗೆ ಮತ್ತೇನು ಇಂಪ್ಯಾಕ್ಟ್ ಆಯಿತು ಇಷ್ಟು ಡಿಲೇ ಆಗಿದ್ದಕ್ಕೆ ಅಂತಂದರೆ, ಅಷ್ಟು ಡೌಟ್ ಆನ್ ಮೈಸೆಲ್ಫ್. ಅಂದರೆ ಇಷ್ಟೆಲ್ಲ ಹೆಲ್ತ್ ಇಶ್ಯೂ ಇದೆ, ನಾನು ಏನು ಕನ್ಸ್ಕೊಂಡಿದ್ದು ಆಗ್ತಾಯಿಲ್ಲ, ಇದೂ ಆಗೋಲ್ಲ, ಅದು ಹೆಂಗೆ ಕೊಡ್ತಾನೆ ದೇವರು, ಇದನ್ನೇ ಇಷ್ಟು ವರ್ಷ ಇದು ಕೇಳಿದ್ದೇ ಕೊಟ್ಟಿಲ್ಲ, ಫ್ರಮ್ ಚೈಲ್ಡ್ಹುಡ್ ನಾನು ಅದನ್ನು ಕೇಳ್ತಾ ಇದ್ದೀನಿ, ಅದೇ ಸಿಕ್ಕಿಲ್ಲ, ಇನ್ನೇನು ಇದು ಸಿಗುತ್ತೆ ಅಂದ್ಕೊಂಡು ನನ್ನ ಬಗ್ಗೆ ನಾನು ಡೌಟ್ ಪಡೋದು, ದೇವ್ರ ಬಗ್ಗೆ ನನ್ನ ಹಣೆ ಬರನೇ ಸರಿ ಇಲ್ಲ, ದೇವರು ನನಗೇನು ಕೊಡಲ್ಲ ಅಂತ ನನಗೆ ನಾನು ಬ್ಲೇಮ್ ಮಾಡ್ಕೊಂಡು ಐ ಕೆಪ್ಟ್ ಪೋಸ್ಟ್ಪೋನಿಂಗ್. ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದರೆ, ಎಸ್ಪೆಷಲಿ ಓವ್ಯುಲೇಷನ್ ಟೈಮಲ್ಲಿ ಒಂದು ಕರೆಕ್ಟ್ ಓವ್ಯುಲೇಷನ್ ಟೈಮಲ್ಲಿ ನಂಗೆ ಎಕ್ಸಾಮ್ ಬರೋದು. ಹೀಗಾಗಿ ಆಬ್ವಿಯಸ್ಲಿ ಅವಾಗ ಇಂಟರ್ಕೋರ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಒಂದು. ಇನ್ನೊಂದು ಬಿಟ್ಟರೆ ನಾನು ಪಾರ್ಟ್ನರ್ ಜಗಳ ಮಾಡ್ತಾಯಿದ್ವಿ. ಅಂದರೆ ಇದೇ ಒಂದು ರೀಸನ್ ಅಂತಲ್ಲ, ಅದು ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಕರೆಕ್ಟ್ ಓವ್ಯುಲೇಷನ್ ಟೈಮಲ್ಲಿ ಜಗಳ ಮಾಡ್ತಾಯಿದ್ವಿ. ಅದು ಬಿಕಾಸ್ ಆಫ್ ಆ ಪ್ರೆಷರು ಅಥವಾ ಏನೋ ಗೊತ್ತಿಲ್ಲ, ಅಥವಾ ಮೂಡ್ ಸ್ವಿಂಗ್ಸೋ ಏನೋ ಗೊತ್ತಿಲ್ಲ. ಒಂದು ಸಲ ನಾನು ಜಗಳ ಮಾಡಿದ್ರು, ಒಂದು ಸಲ ಅವ್ರು ಮಾಡ್ತಾಯಿದ್ರು. ಒಬ್ಬರು ಸಮಾಧಾನ ಮಾಡಿದ್ರು ಇನ್ನೊಬ್ಬರು ಬೇಗ ಓಕೆ ಹೋಗಲಿ ಬಿಡು ಅನ್ನೋ ಥರ ಆಗ್ತಾನೇ ಇರಲಿಲ್ಲ. ಈಗ ಜಗಳ ಅಂದಮೇಲೆ ಯು ಕಾಂಟ್ ಡೂ ಆಲ್ ದಟ್. ಅದು ಔಟ್ ಆಫ್ ಲವ್ ಮಾಡಿದ್ರೇ ಇಟ್ ವರ್ಕ್ಸ್, ಆರ್ ಎಲ್ಸ್ ಅದೊಂಥರ ಇಟ್ ಡಸ್ ನಾಟ್ ವರ್ಕ್ ಅಂತ ನನಗೆ ಫೀಲ್ ಆಗಿದೆ. ಔಟ್ ಆಫ್ ಲವ್ ಮಾಡಿದ್ರೇ ಇಟ್ ವರ್ಕ್ಸು. ಸೊ ಒಂದು ಜಗಳ ಮಾಡ್ತಾಯಿದ್ವಿ, ಇಲ್ಲಾಂದರೆ ದೂರ ಇರ್ತಿದ್ವಿ. ಏನೋ ಒಂದು ಕೆಲಸಕ್ಕೆ ಏನೋ ಒಂದು ಇಶ್ಯೂ ಬಂತು ಏನೋ ಅಂತ ಊರಿಗೆ ಹೋಗ್ತಿದ್ವಿ. ಆ ಟೈಮಲ್ಲಿ ಆಬ್ವಿಯಸ್ಲಿ ದೂರ ಆಗಿ ಆವಾಗ ಇಂಟರ್ಕೋರ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನೋ ಒಂದು ಬರೋದು ಸೀನ್, ಏನೋ ಒಂದು ಯಾರಿಗೋ ಒಬ್ರಿಗೆ ಹುಷಾರು ತಪ್ತಾಯಿತ್ತು, ಯಾರೋ ಒಬ್ಬರು ಫೀವರ್ ಬರ್ತಾಯಿತ್ತು, ಅಥವಾ ನನಗೇನೋ ಆಗ್ತಾಯಿತ್ತು, ನಾನೆಲ್ಲೋ ಹೋಗ್ತಾಯಿದ್ದೆ, ಅವರೆಲ್ಲೋ ಹೋಗ್ತಿದ್ರು. ಈ ಥರ ಏನೋ ಒಂದು ವೇಯಲ್ಲಿ ಬಂದು ಅದೊಂದು ಇಂಟ್ರಪ್ಟ್ ಆಗ್ತಾಯಿತ್ತು. ಸೊ ಇಫ್ ಇನ್ ಕೇಸ್ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಪ್ಲೀಸ್ ಜಗಳ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಕೀಪ್ ಎವ್ರಿಥಿಂಗ್ ಅಸೈಡ್. ಜಗಳ ಆಮೇಲೂ ಮಾಡ್ಬೋದು. ಒಂದು ಸಲ ಆ ಓವ್ಯುಲೇಷನ್ ವಿಂಡೋ ಹೋದರೆ ಮತ್ತೆ ತಿರ್ಗಾ ನೆಕ್ಸ್ಟ್ ಮಂತ್ವರೆಗೂ ವೇಟ್ ಮಾಡಬೇಕು. ಆ ವೇಟಿಂಗ್ ಪೀರಿಯಡ್ ಇದೆಯಲ್ಲ, ಅವಾಗ ಇನ್ನೂ ಜಾಸ್ತಿ ಜಗಳ ಮಾಡ್ತೀರಾ. ಅವಾಗ ಹೆಂಗೆ ಬ್ಲೇಮ್ ಮಾಡ್ತೀರಾ, ನೀನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ನೀನು ಹುಷಾರು ತಪ್ಪಿದೆ, ನೀನು ಅಲ್ಲಿಗೆ ಹೋದೆ, ನೀನು ಅವ್ರ ಮನೆಗೆ ಹೋದೆ, ಹಾಗೆ ಹೀಗೆ ಅಂತ ವಿಲ್ ಸ್ಟಾರ್ಟ್ ಬ್ಲೇಮಿಂಗ್ ಅವರ್ ಸೆಲ್ಫು. ನಮ್ಮ ರಿಲೇಷನ್ಶಿಪ್ ಕೂಡ ನಾವು ತುಂಬ ವರ್ಸ್ಟ್ ಮಾಡ್ಕೋತೀವಿ ಆವಾಗ. ಸೊ ಆದಷ್ಟು ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ಮುಂಚೆನೇ ಡಿಸೈಡ್ ಮಾಡಿ ಕೂತ್ಕೊಂಡು ಕಾಮಾಗಿ ಈ ಥರದ್ದೆಲ್ಲ ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಇನ್ನೊಂದೇನು ಗೊತ್ತಾ, ಈ ಥರ ಬೇಬಿ ಪ್ಲ್ಯಾನಿಂಗು ಅಥವಾ ನ್ಯಾಚುರಲ್ ಆದರೆ, ಇವಾಗ ಯೂಶ್ವಲಿ ಊರಲ್ಲೆಲ್ಲ ಆ ಥರಕ್ಕೆ ಮದುವೆ ಅದು 1ನೇ ವರ್ಷಕ್ಕೇ ಪಾಪು ನಿಂದಿರುತ್ತೆ, ಸೆಕೆಂಡ್ ಟೈಮು ಬೇಬಿ ಬೇಕು ಅಂದ್ರೂ ಅವ್ರಿಗೆ ಬೇಗ ನಿಂತೋಗುತ್ತೆ. ಅವ್ರದ್ದೆಲ್ಲ ಓಕೆ, ಅವ್ರದ್ದು ಹೆಲ್ದಿ ಇರುತ್ತೆ, ಇಟ್ಸ್ ಅ ಬ್ಲೆಸ್ಸಿಂಗ್. ಅದು ಎಷ್ಟು ಜನಕ್ಕೆ ಅದು ಇದೇನೋ ಗೊತ್ತಿಲ್ಲ, ಇಟ್ಸ್ ಪ್ಯೂರ್ ಬ್ಲೆಸ್ಸಿಂಗ್ ಅದು. ಬಟ್ ಎಲ್ಲರಿಗೂ ಅದು ಇರಲ್ಲ. ಇಫ್ ಇನ್ ಕೇಸ್ ನೀವು ಈ ಥರ ಡಿಫಿಕಲ್ಟ್ ಫೇಸ್ ಮಾಡ್ತಾ ಇದ್ದೀರಂದರೆ, ಸಿಟ್ ಡೌನ್ ವಿತ್ ಯೋರ್ ಹಸ್ಬೆಂಡ್, ನೀಟಾಗಿ ಕುತ್ಕೊಂಡು ಮಾತಾಡಿ. ನಿಮ್ಮ ಎಮೋಷ್ನಲಿ ಟ್ರಾಮಾ ಇರ್ಬೋದು, ಅಥವಾ ನೀವು ಫಿಸಿಕಲಿ ಏನೋ ಚೇಂಜಸ್ ಆಗ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ಬೋದು. ಕುತ್ಕೊಂಡು ನಿಮ್ಮ ಹಸ್ಬೆಂಡ್ ಹಿಂಗೆ ಆಗ್ತಾಯಿದೆ ಇದ್ರ ಬಗ್ಗೆ ಅಂತ ನೋಡಿ ತಿಳಿಸಿ. ನಿಮಗೆ ಬಾಯಲ್ಲಿ ಹೇಳೋಕ್ಕಾಗ್ತಾ ಇಲ್ಲಾಂದರೆ ಯಾರಾದರೂ ಶೇರ್ ಮಾಡಿದರೆ, ಯಾರೋ ಒಂದು ಡಾಕ್ಟರ್ಸ್ ಅಥವಾ ಯಾರಾದರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಪೇಪರ್ ಏನಾದರೂ ಈ ಥರ ಮೂಡ್ ಸ್ವಿಂಗ್ ಹಿಂಗೆಲ್ಲ ಆಗುತ್ತೆ ಅಂದರೆ ಅವ್ರಿಗೆ ಅದನ್ನು ಶೇರ್ ಮಾಡಿ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ನೀವು ಎಷ್ಟು ಕುತ್ಕೊಂಡು ಓಪನಾಗಿ ಮಾತಾಡ್ತೀರಾ ಅದು ಅಷ್ಟು ಹೆಲ್ಪ್ಫುಲ್
ಹೆಲ್ಪ್ಫುಲ್ ಆಗುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಅವಾಯ್ಡ್ ಫೈಟ್ಸ್ ಆಗಲಿ ಅಥವಾ ದೂರ ಹೋಗೋದಾಗಲಿ. ಬಿಕಾಸ್ ನೀವು ಓಲೇಷನ್ಗೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇರ್ತೀರ. ಆ ಟೈಮಲ್ಲಿ ಇವಾಗ ನೀವೇ ಆಗ್ಬೋದು, ನಿಮ್ಮ ಪಾರ್ಟ್ನರ್ ಆಗ್ಬೋದು, ಅಲ್ಲಿಗೆ ಇಂಪಾರ್ಟೆಂಟ್ ಇದೆ, ನನ್ನ ಕಮಿಟ್ಮೆಂಟ್ ಇದೆ ಅಂತ ಹೇಳಿ. ಕಮಿಟ್ಮೆಂಟ್ ಅಂತ ಬಂದಾಗ ಒಬ್ವಿಯಸ್ಲಿ ಬೇರೆ ಕೆಲಸ ಇರುತ್ತೆ, ಬಟ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನಿಮಗೆ ಪ್ರಿಯಾರಿಟಿ ಇದ್ದಿದ್ದರೆ ಆಬ್ವಿಯಸ್ಲಿ ದೇ ವಿಲ್ ಸ್ಟೇ ಬ್ಯಾಕ್ ಆ್ಯಂಡ್ ಯು ಬೋತ್ ಕ್ಯಾನ್ ವರ್ಕ್ ಟುಗೆದರ್ ಅಂತ ಹೇಳ್ತಾ ಇರೋದು ಅಷ್ಟೇ. ಸೊ ಮತ್ತು ಇನ್ನೊಂದು ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಓಕೆ ಈ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೋಬೇಡಿ, PCOS ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಬೇಡಿ, ಆ ಟ್ಯಾಬ್ಲೆಟ್ ತೊಗೊಬೇಡಿ, ಈ ಟ್ರೈ ಮಾಡಿ, ಈ ಪ್ರೋಗ್ರಾಮ್ ಜಾಯಿನ್ ಆಗಿ, ಈ ಸ್ಪೆಷಲ್ ಕ್ಲಾಸ್ ಜಾಯಿನ್ ಆಗಿ ಅಂತ ಹೀಗೆಲ್ಲ ಹೇಳೋರು ತುಂಬ ಜನ ಹೇಳ್ತಿದ್ರು. ನೀವು ಮೆಡಿಕಲಿಗೆ ಹೋದರೆ ನಿಮಗೆ ತುಂಬ ಟಾರ್ಚರ್ ಆಗುತ್ತೆ ಹಾಗೆ ಹಿಂಗೆ ಅಂತ. ಸರ್ಟನ್ ಟೈಮ್ವರೆಗೂ ಓಕೆ, ಅದು ನಿಮಗೆ ಫರ್ಟೈಲ್ ಏಜ್ ಇದ್ದಾಗ ಯು ಕ್ಯಾನ್ ಟ್ರೈ ನ್ಯಾಚುರಲಿ ಆ ಥರ ಯೋಗ, ಫಿಸಿಕಲ್ ಆ್ಯಕ್ಟಿವಿಟಿ, ಲೈಫ್ ಸ್ಟೈಲ್ ಅದೆಲ್ಲ ಚೇಂಜಸ್ ಮಾಡ್ಕೋಬೋದು. ಒಂದ್ಸಲ ಆ ವಿಂಡೋ ದಾಟಿದ ಮೇಲೆ ಯು ಶುಡ್ ಫಾಲೋ ವಾಟ್ ಯುವರ್ ಡಾಕ್ಟರ್ ಸೇಸ್, ನಾಟ್ ವಾಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಸೇಸ್. ಬಿಕಾಸ್ ನಿಮಗೆ ಬೈ ದ ಟೈಮ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ. ಆವಾಗ ಮೆಡಿಕೇಷನ್ ಆಗಲಿಲ್ಲ ಅಂದರೆ ಒಂದ್ಸಲ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 2 ಕಡೆ ಬ್ಲಾಕ್ ಇರುತ್ತೆ, ನೀವೇನೋ ಸ್ಕ್ಯಾನ್ ಮಾಡಿದೆ, HSG ಮಾಡಿಸ್ದೇನೆ ಅದು ಹೆಂಗೆ ಹೇಳ್ತೀರಾ ನ್ಯಾಚುರಲ್ಲೇ ಆಗುತ್ತೆ ಅಂತ. ಇಟ್ ಮೇ ಟೇಕ್ಸ್ ಮಂತ್ಸ್. ಆಗ್ಬೋದು, ಓಪನ್ ಆಗ್ಬೋದು ಟ್ಯೂಬ್, ಬಟ್ ಇಟ್ ಟೇಕ್ಸ್ ಮಂತ್. ಆ ಮಂತಲ್ಲಿ ನಿಮಗೆ ಬ್ಲಾಕ್ ಇದೆ ಅಂತಲೂ ಗೊತ್ತಿರಲ್ಲ. ಆ ಟ್ರೋಮಾ ವೇಟ್ ಮಾಡ್ತಾ ಇರ್ತೀರ, ನ್ಯಾಚುರಲಾಗಿ ಟ್ರೈ ಮಾಡ್ತಾ ಇರ್ತೀರ, ರಿಸಲ್ಟ್ ಬರ್ತಾ ಇರಲ್ಲ. ಅದು ಇನ್ನೂ ವರ್ಸ್ಟ್. ಆ ವೇಟಿಂಗ್ ಪೀರಿಯಡ್ ಇರುತ್ತಲ್ಲ, ಅದು ಇನ್ನೂ ಹಿಂಸೆ ಕೊಡುತ್ತೆ ನಿಮಗೆ. ಸೊ ಡಾಕ್ಟ್ರ್ ಕಡೆ ಹೋಗಿ ಕೇಳಿ ಅವ್ರನ್ನ, ನಾವು ನ್ಯಾಚುರಲಾಗಿ ಟ್ರೈ ಮಾಡ್ಬೋದಾ, ಎಷ್ಟು ಮಂತ್ ಮಾಡ್ಬೋದು ಅಂತ ಕೇಳಿ. ಬರೀ ಟ್ಯಾಬ್ಲೆಟ್ಸು, ಬರೀ ಇಂಜೆಕ್ಷನ್, ಯಾವುದೋ ಒಂದು ವೇಯಲ್ಲಿ ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನೀವೇ ಡಿಸಿಷನ್ ತೊಗೊಳೋ ಬದಲು ಟೇಕ್ ಡಾಕ್ಟ್ರ್ ಹೆಲ್ಪ್. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಏನು ಮಾಡ್ತಾಯಿದ್ದೆ ಅಂದರೆ ರೈಸ್ ತಿನ್ನೋದು ಬಿಡ್ತಿದ್ದೆ. ದಪ್ಪ ಬೇರೆ ಆಗಿದ್ದೆ, PCOS ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ರೈಸ್ ತಿನ್ನೋದು ಬಿಡಬೇಕು, ಶುಗರ್ ತಿನ್ನೋದು ಬಿಡಬೇಕು. PCOS ಇದ್ದಾಗ ಲೈಫ್ ಸ್ಟೈಲ್ ಅಂದರೆ ಮೈದಾ, ರೈಸ್ ಅದೆಲ್ಲ ತಿನ್ನೋದು ಬಿಡಬೇಕು, ಅದು ಇದು ಅಂತೆಲ್ಲ ಹೇಳಿದಾಗ 1 ವೀಕ್ 2 ವೀಕ್ಸ್ ಮಾಡೋದು, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು, ಅಥವಾ 1 ಮಂತ್ ಮಾಡೋದು, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಮಾಡ್ತಾಯಿದ್ದೆ.